ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರು ಶುಕ್ರವಾರ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ್ದಾರೆ. ರ್ಯಾಲಿಯ ಬಳಿಕ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನ ಪ್ರಮುಖ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರವು ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನ 15,000 ರೂಪಾಯಿಗಳಿಗೆ ಹಾಗೆ ಸಹಾಯಕಿಯರ ಗೌರವಧನವನ್ನ 10,000 ರೂಪಾಯಿಗಳಿಗೆ ತಕ್ಷಣವೇ ಹೆಚ್ಚಿಸಬೇಕೆಂದು ಪ್ರತಿಭಟನಾಕಾರರು ತೀವ್ರವಾಗಿ ಆಗ್ರಹಿಸ್ತಾ ಇದ್ದಾರೆ. ಇದರೊಂದಿಗೆ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಹಾಗೆ ಯುಕೆಜಿ ತರಗತಿಗಳನ್ನು ಆರಂಭಿಸೋಕೆ ಅಗತ್ಯವಿರುವ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ 3 ರಿಂದ 6 ವರ್ಷದ ಮಕ್ಕಳಿಗೆ ಆರಂಭಿಕ ಬಾಲ್ಯ ಆರೈಕೆ ಶಿಕ್ಷಣ ಹಾಗೆ ಅಭಿವೃದ್ಧಿ ಹಕ್ಕನ್ನ ಕಾನೂನಿನ ಮೂಲಕ ಕಡ್ಡಾಯವಾಗಿ ಖಾತರಿಯನ್ನ ಪಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮತ್ತು ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರ ದಾಸೋಹ ಯೋಜನೆ ಅಂದ್ರೆ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರು ಮತ್ತು ಆಶಾ ವರ್ಕರ್ಸ್ ಈ ರೀತಿ ಎಲ್ಲಾ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಎಲ್ಲಾ ಮಹಿಳೆಯರು ಸೇರಿ ಪ್ರತಿ ವರ್ಷ ಜೂನ್ 10 ಅವ್ರದ್ದು ಬೇಡಿಕೆಗಳ ದಿನಾಚರಣೆ ಅಂತ ಇರ್ತೈತಿ. ಆದ್ರೆ ಈ ವರ್ಷ ನಾವು ಆ ಬೇಡಿಕೆಗಳ ದಿನಾಚರಣೆಯನ್ನ ಕಪ್ಪು ದಿನಾಚರಣೆಯಾಗಿ ಪರಿವರ್ತನೆ ಮಾಡಿ ಇವತ್ತ ಕಪ್ಪು ದಿನಾಚರಣೆಯನ್ನ ಆಚರಣೆ ಮಾಡ್ಸಕ್ತಿವಿ. ಯಾಕೆ ಕಪ್ಪು ದಿನಾಚರಣೆ ಮಾಡಾಕ್ತಿವಿ ಅಂತಂದ್ರೆ ಈ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಆ ಎರಡೂ ಸರ್ಕಾರಗಳು ಪ್ರತಿ ವರ್ಷ ಅನುದಾನವನ್ನ ಕಡಿತ ಮಾಡ್ಕೊತ ಬರಾಕ್ತಾರ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಮಗೇನು ಹೆದರಿಕೆ ಅಂತಂದ್ರೆ ಈ ಅನುದಾನಗಳನ್ನ ಕಡಿತ ಮಾಡಿ ಈ ಯೋಜನೆಗಳನ್ನ ಅಶಕ್ತ ಮಾಡಿ ಅಂದ್ರೆ ಅದನ್ನ ಬಲಹೀನ ಮಾಡಿ ಇವತ್ತು ಖಾಸಗೀಕರಣ ಮಾಡಿ ಒಗೆಯುವಂತ ಒಂದು ಕುತಂತ್ರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಖಾಸಗೀಕರಣದ ನೀತಿಯನ್ನ ಕೈ ಬಿಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಕಪ್ಪು ದಿನಾಚರಣೆಯನ್ನ ಆಗ್ತೀವಿ.